ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಇಲ್ಲಿ ಅಮೃತ ಅವರು ಒಳಗಡೆ. ನಾನು ಈಗಲೇ ಅಮ್ಮನ ನೋಡಬೇಕು. ಅದೇ ಅಮೃತ ಅವರು ಅಡುಗೆ ಮನೇಲಿ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಏನು ಅಮ್ಮ ಅಡುಗೆ ಮಾಡ್ತಿದ್ದಾಳ? ಅಡುಗೆ ಮನೇಲಿ ನೀನೇನು ಮಾಡ್ತಾರೆ? ಮದುವೆ ಆದ್ಮೇಲೆ ಹೆಣ್ಮಕ್ಳು ಅಲ್ಲ ಅದನ್ನೇ ತಾನೇ ಮಾಡೋದು. ಏನಮ್ಮ ನಿನ್ನ ತಂಗಿ ಮಗಳು ಬರೀ ಅಡುಗೆ ಮನೆಯಲ್ಲೇ ಇಲ್ಲಿ ಫಿಕ್ಸು ಅನ್ಸುತ್ತೆ. ಅದು ಒಂಥರ ನಮ್ಗೆ ಎಂಟರ್ಟೈನ್ಮೆಂಟ್ ಅಲ್ವೇನೆ. ಸರಿ ಸರಿ ಹೇಳ್ರಿ, ಎಲ್ಲ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಆದ್ರೆ ನಮ್ಮ ಅಮ್ಮಗೆ ಈ ತರ ಎಲ್ಲ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಅಯ್ಯೋ ಪಾಪ ಅವಳ ಕೈಲಿ ಮಾಡ್ಸಕ್ಕಾಗತ್ತಾ ಹೇಳಿ? ಅವಳ ಹತ್ರ ನಾವೇನು ಜಾಸ್ತಿ ಕೆಲಸ ಮಾಡಿಸ್ತಿಲ್ಲ, ಎಲ್ಲನೂ ನಾವೇ ಮಾಡ್ತಾ ಇದ್ದೀವಿ. ಬರೀ ಪ್ರಸಾದ ಅಷ್ಟೇ, ಅವಳಿಗೆ ಸುಮ್ಮನೆ ಕೈ ಆಡ್ಸಮ್ಮ ಅಂತ ಹೇಳಿದ್ವಿ ಅಷ್ಟೇ. ಶಾಸ್ತ್ರ ಸಂಪ್ರದಾಯ ಬಿಡಕ್ಕಾಗತ್ತಾ ಹೇಳಿ? ದೇವಕಿ ಹೇಳಿದ್ರಲ್ಲ ಅವರು, ನಡಿ ಒಳಗೆ. ಏನು ಯಾಕೋ ನಮ್ಮಮ್ಮ ಈ ಮನೆಗೆ ಹೊಂದ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ. ಯಾಕೆ ನಿನಗಂತ ಅನುಮಾನ? ಖಂಡಿತ ಹೊಂದ್ಕೋತಾಳೆ ಅವಳು. ಬಾಬಾ ಅದು ನಿಜ, ಆದರೆ ಇದೆಲ್ಲ ಅವಳಿಗೆ ಹೊಸ್ತಲ್ವಾ? ನಿನ್ನೆ ಅವಳು ಫೋನ್ ಮಾಡಿ ಹೇಳ್ದಾಗಿಂದ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ರೀ. ಬನ್ನಿ ಬನ್ನಿ. ಅಮ್ಮು ಈಗ ನಮ್ಮನ್ನೆಲ್ಲ ನೋಡಿ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ರೆ ಅವಳನ್ನ ಸಮಾಧಾನ ಮಾಡೋ ಧೈರ್ಯ ನನಗಿಲ್ಲ ರೀ. ಅಮ್ಮು ಚಿಕ್ಕ ಹುಡುಗಿ ಅಲ್ಲ, ಅರ್ಥ ಮಾಡ್ಕೋತಾಳೆ. ಬಾ ನೀನು. ನೀವು ಹೇಳೋದು ಸರಿ ರೀ, ಆದರೆ ಅಮ್ಮು ನಿಮ್ಮ ಬಗ್ಗೆ ಬೇಸರ ಮಾಡ್ಕೊಂಡಿರ್ತಾಳೇನೋ ಅಂತ ಸಣ್ಣ ಆತಂಕ ರೀ. ಸರೋಜ, ಕೆಲವು ಸಲ ಮಕ್ಕಳ ಕಣ್ಣಲ್ಲಿ ನಾವು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದಕ್ಕಿಂತ ಮಕ್ಕಳಿಗೆ ಏನು ಒಳ್ಳೇದಾಗುತ್ತೋ ಹಾಗೆ ನಡ್ಕೊಳ್ಳೋದು ಮುಖ್ಯ. ನೀನು ತಲೆ ಕೆಡಿಸ್ಕೋಬೇಡ. ಬಾಬಾ ಸಾಹೇಬ್ರೆ, ಅಮ್ಮವ್ರೆ, ಯಾಕೆ ನಿನಗಿದ್ದೀರಾ? ಒಳ್ಳೆ ಬನ್ನಿ. ಯಶೋದಮ್ಮ, ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಏನು ತೊಂದರೆ ಇಲ್ಲ ತಾನೇ? ನಾನು ಅದನ್ನೇ ಹೇಳಕ್ ಬಂದೆ ಸಾಹೇಬ್ರೆ. ನೀವು ಹೇಳಿದ್ರಿ ಅಂತ ದಿಢೀರ್ ಅಂತ ಮನೇಲಿ ಪೂಜೆ ಇಟ್ಕೊಂಡ್ಬಿಟ್ವಿ. ಎಲ್ಲ ಅರ್ಜೆಂಟ್ ಆಗಿ ತಯಾರಿ ನಡೀತಾ ಇದೆ. ಅಲ್ಲೊಂದು ಇಲ್ಲೊಂದು ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೆಲ್ಲ ಏನಿಲ್ಲಮ್ಮ. ಇಷ್ಟು ಅರ್ಜೆಂಟಾಗಿ ಪೂಜೆ ಇಟ್ಕೊಳಕ್ ನೀವು ಒಪ್ಕೊಂಡ್ರಲ್ಲ, ಅದು ನಿಮ್ಮ ದೊಡ್ಡ ಮನಸ್ಸು. ಆದರೂ ಸಾಹೇಬ್ರೆ, ಇಷ್ಟು ಅವಸರವಾಗಿ ಪೂಜೆ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಎಲ್ಲ ನನ್ನ ಮೊಮ್ಮಗಳಿಗೋಸ್ಕರ. ಅಂದ್ರೆ ನಮ್ಮನೆ ಮುದ್ದಿನ ಕೂಸು ಅಮ್ಮ. ಹುಡ್ದಾಗಿಂದ ನಮ್ಮ ಎದೆ ಮೇಲೆ ಆಡಿ ಬೆಳೆದವಳು ಅವಳು. ಅಂದ್ರೆ ನಮ್ಮನೇಲಿ ಎಲ್ರಿಗೂ ಒಂದು ಹಿಡಿ ಪ್ರೀತಿ ಜಾಸ್ತಿನೇ. ಒಂದೇ ಏಟಿಗೆ ಅವಳಿಗೆ ನಮ್ಮನ್ನೆಲ್ಲ ಬಿಟ್ಟಿರೋದು ಕಷ್ಟ ಆಗ್ಬೋದು. ಹಾಗಂತ ನಾವು ಪದೇ ಪದೇ ಬರೋದು ಹೋಗೋದು ಮಾಡ್ತಾ ಇದ್ರೆ ಅದು ಅವಳಿಗೆ ಸದೃ ಅಂತ ಅನ್ಸ್ಬೋದು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.